ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಅಪಪ್ರಚಾರ ವಿಚಾರ. ಕುಂದಾನನಗರಿ ಬೆಳಗಾವಿಯಲ್ಲಿ ಧರ್ಮಸ್ಥಳ ಭಕ್ತರಿಂದ ಬೃಹತ್ ಪ್ರತಿಭಟನೆ. ನಗರದ ಚೆನ್ನಮ್ಮ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನೆಯಾಗಿ ರ್ಯಾಲಿ ಮಾಡಿದ್ದಾರೆ. ಧರ್ಮಸ್ಥಳದ ಭಕ್ತಾಭಿಮಾನಿಗಳ ವೇದಿಕೆಯಿಂದ ಹೋರಾಟ ನಡೆಸಲಾಗಿದೆ. ಸರ್ಕಾರವೇ ರಚಿಸಿರುವ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಈವರೆಗೂ ಈ ತನಿಖಾ ತಂಡ ಇನ್ನು ಸರ್ಕಾರಕ್ಕೆ ವರದಿ ಕೂಡ ಕೊಟ್ಟಿಲ್ಲ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಡಾಕ್ಟರ್ ವೀರೇಂದ್ರ ಹೆಗಡೆ ಕುಟುಂಬಸ್ಥರ ವಿರುದ್ಧ ನಿರಾಧಾರ ಆರೋಪ ಮಾಡಿದ್ದಾರೆ. ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ, ಸಮೀರ್ ಎಂಡಿ, ಜಯಂತ್ ಟಿ ಸೇರಿ ಹಲವರು ಪ್ರಚಾರ ಮಾಡ್ತಿದ್ದಾರೆ. ಧರ್ಮಸ್ಥಳ ಮತ್ತು ಹೆಗಡೆ ಕುಟುಂಬದ ಬಗ್ಗೆ ಅಪಪ್ರಚಾರ ಮಾಡ್ತಿರೋ ಬಗ್ಗೆ ಸರ್ಕಾರ ಕ್ರಮ ಜರುಗಿಸಬೇಕು. ಇವರ ಹಿಂದೆ ಯಾರಿದ್ದಾರೆ, ಅವರಿಗೆ ಹಣದ ನೆರವು ಕೊಡ್ತಿರೋರು ಯಾರು ಎಂಬುದನ್ನು ತನಿಖೆ ಮಾಡಬೇಕು. ಇವರ ವಿರುದ್ಧ ಕೇಸ್ ದಾಖಲಿಸಿ ಅರೆಸ್ಟ್ ಮಾಡಬೇಕೆಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಕೈಯಿಂದ ಭಿತ್ತಿ ಪತ್ರ ಹಿಡಿದು ಧರ್ಮಸ್ಥಳ ಭಕ್ತಾಭಿಮಾನಿಗಳಿಂದ ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆ ಅನಾಮಿಕ ದೂರುದಾರ ಕೊಟ್ಟ ದೂರಿನ ಆಧಾರದ ಮೇಲೆ ಕರ್ನಾಟಕದ ಗಣ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿ ಈಗಾಗಲೇ ತನಿಖೆ ಆರಂಭವಾಗಿದೆ. ತನಿಖೆ ಆರಂಭವಾಗಿದ್ದರೂ ಇನ್ನೂ ಮಧ್ಯಂತರ ವರದಿ ಸರ್ಕಾರಕ್ಕೆ ನೀಡಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ವಿರುದ್ಧ ಅಪಮಾನಕಾರಕ ಹೇಳಿಕೆಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಶೆಟ್ಟಿ ಹಾಗೂ ಇನ್ನೋರ್ವ ಸಮೀರ್ ಎಂಡಿ ಇನ್ನೋರು ಶ್ರೀ ಕ್ಷೇತ್ರದ ಭಕ್ತರ ಬಗ್ಗೆ ಹಾಗೂ ಶ್ರೀ ಕ್ಷೇತ್ರ ದೇವಾಲಯದ ಬಗ್ಗೆ ಅಪಮಾನಕಾರಕ ಹೇಳಿಕೆಗಳನ್ನು ನೀಡಿ ಅದೇ ರೀತಿ ಪೂಜ್ಯರ ಬಗ್ಗೆ ಕಳಂಕ ತರುವ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ಇದರಿಂದ ಭಕ್ತರಾದ ನಮಗೆ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಾ ಇದೆ. ನನ್ನ ಸಹೋದರ ಸಹೋದರಿಗೆ ಇವತ್ತು ನಾವೆಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ಇವತ್ತ ಪುರಾಣ ಪ್ರಸಿದ್ಧ 800 ವರ್ಷಗಳ ಇತಿಹಾಸ ಇರುವಂತಹ ಪವಿತ್ರ ಧಾರ್ಮಿಕ ಕ್ಷೇತ್ರ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರ. ಪ್ರತಿನಿತ್ಯ ಅಲ್ಲಿ 50ರಿಂದ 1 ಲಕ್ಷ ಜನ ಭಕ್ತಾದಿಗಳು ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ದೇಶದ ವಿವಿಧ ಭಾಗಗಳಿಂದ ಆಗಮಿಸಿ ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಂಡು ಮಹಾಪ್ರಸಾದ ಸ್ವೀಕಾರ ಮಾಡುವಂತಹ ಪುಣ್ಯ ಕ್ಷೇತ್ರ ಈ ಧರ್ಮಸ್ಥಳ ಕ್ಷೇತ್ರ. ಈ ಪುರಾಣ ಪ್ರಸಿದ್ಧವಾದಂತಹ ಇತಿಹಾಸ ಪವಿತ್ರ ಕ್ಷೇತ್ರಕ್ಕೆ ಇವತ್ತು ಧಕ್ಕೆ ತರುವಂಥ ಕೆಲಸ. ಮತ್ತು ನೋಡಿ, ಆಡು ಮುಟ್ಟದ ಸೊಪ್ಪಿಲ್ಲ, ಕುವೆಂಪು ಕೈಯಾಡಿಸಿದ ಕೃತಿಯಿಲ್ಲ ಅಂತ ಒಂದು ನಾನು ನುಡಿಯಿತ್ತು. ಅದೇ ರೀತಿ ಆಡು ಮುಟ್ಟದ ಸೊಪ್ಪಿಲ್ಲ, ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಮಾಡದಂಥ ಸಾಮಾಜಿಕ ಸೇವೆ ಇಲ್ಲ. ನಾವೆಲ್ಲ ಸ್ವಾಮಿಯ ಭಕ್ತರು, ಪೂಜ್ಯರ ಅಭಿಮಾನಿಗಳು. ಯಾಕಪ್ಪ ಅಂತಂದ್ರೆ ಇವತ್ತು ಕ್ಷೇತ್ರಕ್ಕೆ ಅವಮಾನ ಮಾಡುವಂಥ, ಅಪಪ್ರಚಾರ ಮಾಡುವಂಥ ಸುಳ್ಳು ನಿಂದನೆ ಕೆಲಸಗಳನ್ನು ಸಮಾಜಘಾತಕ ಶಕ್ತಿಗಳಂದ್ರೆ ಅಡ್ಡಿ ಇಲ್ಲ, ಅವರು ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಅವರಲ್ಲಿ ಯಾವುದೇ ಥರದ ಸಾಕ್ಷ್ಯಾಧಾರಗಳು ಹೋಗಿ ನಿಮ್ಗೆ ಯಾರು ಆಗ್ತಿರ್ತಾರಲ್ಲ ಅವ್ರ ಜೊತೆ ನೀವು ಒಂದು ಹೋರಾಟ ಮಾಡಿರಿ. ಯಾಕೆ ಸ್ವಾಮಿ ನಮ್ಮ ಧರ್ಮಸ್ಥಳ ಸ್ವಾಮಿ ಮಂಜುನಾಥನ ಹೆಸರು ಕೇಳ್ತಾ ಇದ್ದಾರೆ, ಪೂಜ್ಯ ಹೆಗಡೆಯವ್ರ ಹೆಸರು ಕೇಳ್ತಿದ್ದಾರೆ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. होगी दयविಟ್ಟು मंजुनाथ सोशल मीडियामध्ये अपप्रचार झाले त्याच्यासाठी आम्ही धर्मस्थळ संघटनेकडे आज खंडन
होते आणि आम्ही म्हणले तरी पण त्याला असं चूक मागून आम्ही देवाच्या समोर काळी ठेवत होते. आमचं चूक झाले बाबा, आमच्या तोंडात तुमचं नाव आले म्हणून. पण असं हे धर्मस्थळ क्षेत्रामध्ये एवढं हे धर्माचे चालत असताना आम्ही त्याच्या विरुद्ध असं सोशल मीडियामध्ये अपप्रचार करायचं खंडनीय आहे. तसं करायचं नाही. आता 15 वर्ष झाले आम्ही धर्मस्थळ संघामध्ये काम करतो. एक अध्यक्ष म्हणून, एक सेक्रेटरी म्हणून, एक असं जाऊन 15 वर्ष म्हणून काम करायला इकडं. आम्ही एवढं घरी काम करणारे बायका पण इकडं येऊन स्वावलंबी म्हणून आता त्यांनी काम करू शकतात. लोन घेतात, लोन त्यांनी फेडतात. मिस्टर त्यांची नॉमिनी त्यांनी असली तरी पण कोण पण त्याचं ಧರ್ಮಸ್ಥಳದೊಂದಿಗೆ ನಮ್ಮ ಪೂಜ್ಯರಿಗೆ ಧರ್ಮಸ್ಥಳ ನಮ್ಮದು. ಮಾಡುತ್ತೇವೆ, ಇಲ್ಲ ಅದು ನಾವು ಪೂಜಾರಿಗೆ ಜೀವ ಕೊಡಕ್ಕೂ ರೆಡಿ ಅದೇ. ಧರ್ಮಸ್ಥಳ ಕ್ಷೇತ್ರದ ಭಕ್ತರಾದಂತಹ ಪರಮ ಪೂಜ್ಯ ಸ್ವಾಮೀಜಿಯವರೆಲ್ಲ ಈಗ ಬರ್ತಾ ಇದ್ದಾರೆ. ದಯವಿಟ್ಟು ಇವತ್ತಿನ ಕಾರ್ಯಕ್ರಮವನ್ನು ನಾವು ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡತಕ್ಕಂಥವರಾಗಿ ಧರ್ಮಸ್ಥಳ ಅಂದರೆ ಭಾರತದ ಕರ್ನಾಟಕದಲ್ಲಿ ಅಂತ